35ನೇ ವಾರ್ಡಲ್ಲಿ ಕೆರಗೋಡು ರಸ್ತೆಯಲ್ಲಿ ಇವಾಗ ಪೆಟ್ರೋಲ್ ಬಂಕ್ ಆಗಿದೆ ಮೊನ್ನೆ ಒಂದು, ಅದು ಗ್ರಾಮಾಂತರದಲ್ಲಿ ಖಾತೆ ಮಾಡಿಸಿದ್ದಾರೆ. ಅದು ಸರ್ವೆ ನಂಬರು ಮಂಡ್ಯ ಸಿಟಿ ಒಳಗೆ ಅಲ್ಲ, ಅದು ಸಿಟಿ ಒಳಗೆ ಬರ್ತದೆ. ಈ ರೀತಿ 8 ಪಂಚಾಯತಿಗೆ ಈ ರೀತಿ ಮಾಡಿದ್ರೆ ಮೂಲಭೂತ ಸೌಕರ್ಯ ನಗರಸಭೆ ಕೊಡಬೇಕು ಅಂತ ಹೇಳ್ತಾರೆ. ನಾಳೆ ದಿನ ಅವರು ಗ್ರಾಮ ಪಂಚಾಯತಿಗೆ ಹೋಗಲ್ಲ, ಹೊಡ್ತಾ ನಮ್ಮ ನಗರಸಭೆ ಜಾಸ್ತಿ ಬೀಳ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಗ್ರಾಮ ಪಂಚಾಯತಿ ಹತ್ರ ಹೋಗಿ ಅವ್ರು ಪಿ ಡಿ ಹತ್ರ ಒಬ್ಬರಿರಲ್ಲ. ಮುಂದೆ ನೀವು ನಗರಸಭೆ ವ್ಯಾಪ್ತಿಯೊಳಗಿದ್ರೆ ನೀವು ಕೊಡಿ ಅಂತ ಹೇಳ್ತಾರೆ. ನಾವೆಲ್ಲ ಕೊಡೋದು ₹1 ಅವ್ರಿಂದ ಟ್ಯಾಕ್ಸ್ ಕೊಡಲ್ಲ, ಒಂದು ಯುಟಿಲಿಟಿ ಕಲೆಕ್ಷನ್ ತಗೊಳ್ಳಲ್ಲ, ಕೆಬಿ ಕಲೆಕ್ಷನ್ ನಮ್ಮ ಪರ್ಮಿಷನ್ ತಗೊಳ್ಳಲ್ಲ. ಈ ರೀತಿ ಮಂಡ್ಯದ ಸುತ್ತಲೂ 8 ಗ್ರಾಮ ಪಂಚಾಯತಿಗಳಿಗೆ ಮಾಡ್ತಾ ಕೊಟ್ಟಿದ್ದಾರೆ. ಅದನ್ನ ನೀವು ಗಮನಕ್ಕೆ ತಂದ್ರು, ಅದನ್ನ ನೀವು ಅವ್ರು ಯಾವ ನಿರ್ದೇಶನ ಕೊಡದೆ ಅವ್ರನ್ನ ಸ್ಟಾಪ್ ಮಾಡಿಸ್ತಿಲ್ಲ. ಇಲ್ಲ, ಈಗ ಹೇಳ್ತೀನಿ ನೋಡಿ, ಹೀಗಾಗಿ ಮಾಡಕ್ಕಾಗುತ್ತೆ 11A 11B ಅನ್ನೋದಕ್ಕೆ ಒಂದು 16 ಇದೆ. ಆ 16 ಹೊರತುಪಡಿಸಾಗಿ ಅವ್ರನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ PDOಸ್ಗೂ ಕೂಡ ನಾವು 3 ರೌಂಡ್ ಟ್ರೈನಿಂಗ್ ಮಾಡಿಸಿದ್ದೀವಿ. ಅದು ಹೊರತಾಗಿ ಕೂಡ ನಾವು ಎಲ್ಲೆಲ್ಲಿ ಸ್ಥಳ ಭೇಟಿ ಸಸ್ಪೆನ್ಷನ್ ಮಾಡಿ ಅದನ್ನ ರದ್ದತಿನೂ ಮಾಡಿದ್ದೀವಿ. ಉದಾಹರಣೆಗೆ ಇಂಡುವಾಡ ಪಂಚಾಯತಿ ನಿರ್ದೇಶನ ತೋರಿಸ್ತೀನಿ ಮೇಡಮ್ ಅವರೇ, ಕೆರಗೋಡು ಹೋಗೋ ರಸ್ತೆಯಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಬಂದು ನಮ್ಮ ನಗರಸಭೆ ಒಳಗೆ ಒಂದು 4-5 ಖಾತೆ ಬಿಟ್ರೆ ಮಿಕ್ಕಿದೆಲ್ಲ ನಿಮ್ಮ ಗ್ರಾಮಾಂತರದ ಪಂಚಾಯತಿಗೆ ಹೋಗಿ ಮಾಡಿಸ್ಕೊಂಡಿದ್ದಾರೆ. ನಾವು ಆಲ್ರೆಡಿ ಕರೆದು ಮೀಟಿಂಗ್ ಮಾಡೋದಕ್ಕಾಗಲೇ 10 ಇದು ಮಾಡಿದ್ದಾರೆ ಅವರು. ಆ ಗ್ರಾಮಾಂತರದ PDO ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಯಾವ ರೀತಿ ಮಾಡಿದ್ರಿ ಏನು ಅಂತ ಕೇಳಿದ್ರೆ ಫೋನು ತೆಗಿಯಲ್ಲ, ರೆಸ್ಪಾನ್ಸು ಮಾಡಲ್ಲ. ನಾವು ಸಿಟಿ ಒಳಗೆ ನಾವು ಕೊಡಬೇಕು, ಲೈಟಿಂಗ್ಸ್ ವ್ಯವಸ್ಥೆ ಮಾಡಿಸ್ಬೇಕು, ಕ್ಲೀನಿಂಗ್ ಮಾಡಿಸ್ಬೇಕು. ಅರ್ಥ ಆಯ್ತು, ನೀವು ಹೇಳೋ ವಿಚಾರ ಕರೆಕ್ಟ್ ಇದೆ. ಎಲ್ಲಿ ನಮ್ಗೆ ಸಕ್ಷಮ ಇದೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹೆಂಗ್ ಮಾಡ್ತಾರೆ ಅವರು? ಅದೇ ಆತರ ನಿಯಮ ಬಾಹಿರವಾಗಿ ಮಾಡಿದ್ಯೋ ಅದು ರದ್ದು ಮಾಡಿಸ್ತಾ ಇದ್ದೀವಿ. ಜಾಗ ಅಕ್ವೇರ್ ಆಗಿದೆ, ಜನ ಮುಂದಕ್ಕೆ ಬಂದು ರೋಡ್ ಕಟ್ಟದ ಕೂತಿದ್ದಾರೆ. ನಮ್ಮ PWD ಅವರು ಕೇಳ್ತಾ ಇಲ್ಲ, KCB ಅವರು ಕೇಳ್ತಾ ಇಲ್ಲ. ಅದಕ್ಕೆ ಈಗ ನೀವು ಒಂದು ಎಲ್ಲೆಲ್ಲ ಆಗಿದೆ ಅಂತ ನಿಮ್ ಗಮನಕ್ಕೆ ಇದೆಯೋ ಕೊಡಿ. ನಮ್ ಗಮನಕ್ಕೆ ಬಂದಿದ್ದೆಲ್ಲ ನಾವು ಮಾಡಿದ್ವಿ. ನಾನು DC ಅವ್ರು ಒಟ್ಟಿಗೆ ಜಾಯಿಂಟ್ ಆಗಿ ಕೂತ್ಕೊಂಡು ಅರ್ಬನ್ ಲೋಕಲ್ ಕೂತ್ಕೊಂಡು ವಿಚಾರ ಮಾಡ್ಬಿಟ್ಟು ನಾವು ಇದು ಮಾಡಿಸ್ತೀವಿ. 3 ತಿಂಗಳ ಹಿಂದೆ ಎಲ್ಲಾ PDOಗಳನ್ನ ಕರೆದಿ ಮೀಟಿಂಗ್ ಕರೆದಿ ಈ ರೀತಿ ಅವರಿಗೆ ನಮ್ಮ ಸಿಟಿ ಒಳಗಿನ ಸರ್ವೆ ನಂಬರ್ ಒಳಗೆ ನೀವು ಮಾಡ್ಬೇಡ್ರಪ್ಪ ಅಂತ ಹೇಳಿ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ದು. ನಾವು ನಮ್ಮ ಕಮಿಷನರ್ ನಮ್ಮ ಆಫೀಸರ್ಸ್ RO ಸೆಕ್ಷನ್ ಅಲ್ಲಿ ಅದಾದ್ಮೇಲೆ ಇವರು ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರು ಎಷ್ಟು ಬಂಡ್ರ ಆಗೋದ್ರಿಂದ ಗೊತ್ತಾಯ್ತಲ್ಲ. ಅದಕ್ಕೆ ಈಗ ತಾವು ಕೊಡಿ, ತಾವು ಫೋಟೋ ಕೊಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಹೇಳಿ ಮಾಡಿ ಮಾಡಿದ್ಮೇಲೆ ಅವ್ರು ಮಾಡ್ತಾರೆ PDOಗಳು ಅಂತ ಹೇಳಿದ್ರೆ ಯಾವ ರೀತಿ ಇದೆ ನಮ್ಮ ಆಡಳಿತ ಅಂತ ನಮಗೆ ಬೇಜಾರಾಗ್ತದೆ. ಅದಕ್ಕೆ ಕೊಡಿ ಕೂತ್ಕೋತೀವಿ. ಅರ್ಬನ್ ರೂರಲ್ ಏನೇನಿದೆ ಆದ್ರೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ನೀವು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಏನಾದ್ರು ಮಟ್ಟಿಗಿದೆ ಇವತ್ತಿನ ಚೀಫ್ ಆಫೀಸರ್ಗಳಾಗಿ. ಈಗ ಎಲ್ಲೆಲ್ಲಿ ನಮ್ ಗಮನಕ್ಕೆ ಬಂದಿದ್ಯೋ ಹೈಯೆಸ್ಟ್ ನಮ್ಮ ಒಂದು ಜಿಲ್ಲೆಯಲ್ಲಿ ಸಸ್ಪೆನ್ಷನ್ ಆಗಿರೋದಾಗ್ಲಿ ಕ್ರಮ ವಹಿಸಿರೋದಾಗ್ಲಿ ಗೊತ್ತಾಗಿದ್ದ ಮೊನ್ನೆ ಲೋಕಾಯುಕ್ತರು ಮಾತಾಡೋದ್ ಮೇಲೂ ಅವ್ರು ಯಾವುದೇ ರೀತಿ ಎಚ್ಚರಿಕೆ ಇಲ್ಲ. ಉಪಲೋಕಾಯುಕ್ತರು ಬಂದು ತಾವು ಮತ್ತೆ ನಾವು ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇಂಡಿವಿಜುವಲ್ ಕೇಸ್ ವೈಸ್ ಡಿಸೈಡ್ ಮಾಡಿ ಏನಂತ ಕ್ರಮ ಕೈಗೊಳ್ಳೋಣ. ಯಾರು ನಿಜವಾಗ್ಲೂ ಕೂಡ ಕೆಲಸ ಮಾಡ್ತಾರೋ ಅದು ಕ್ರಮ ಕೈಗೊಳ್ತೀವಿ. ಅದು ಡೀಟೇಲ್ಸ್ ಪಟ್ಟಿ ಮಾಡಿ, ಜನರಲ್ ಮಾತಾಡೋದಕ್ಕಿಂತ ಇಂತಿಂತ ಸಮಸ್ಯೆ ಇದೆ ಅಂತ 10 ನಿಮಿಷ ಅರ್ಧ ಗಂಟೆ ಕೋರೋಣ ಮೀಟಿಂಗ್ ಮಾಡಿ ಅವ್ರನ್ನ ಕ್ರಮ ಕೈಗೊಳ್ಳಿ. ಕೊಡ್ತೀವಿ ಸರ್. ಅದ್ರ ಬಗ್ಗೆ